ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನವವಿಧ ಭಕ್ತಿಗಳಲ್ಲಿ 6ನೇ ಪ್ರಕಾರವಾದಂತಹ ವಂದನಂ ಇದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳುವ. 5 ಪ್ರಕಾರಗಳನ್ನು ಕೂಡ ಈ ಹಿಂದಿನ ಸಂಚಿಕೆಯಲ್ಲೇ ನಾವು ತಿಳ್ಕೊಂಡಿದ್ದೇವೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ. ಇವತ್ತು ನಾವು ನೋಡ್ತಾ ಇರುವಂಥದ್ದು ವಂದನಂ. ಇದಲ್ಲದೆ ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಹೀಗೆ 9 ವಿಧದ ಭಕ್ತಿಯ ಪ್ರಕಾರಗಳನ್ನು ಪ್ರಹ್ಲಾದ ಕುಮಾರ ತಂದೆಯಾದಂತಹ ಹಿರಣ್ಯಕಶಿಪುವಿನಲ್ಲಿ ಹೇಳುವಂತಹ ಸಂದರ್ಭವನ್ನು ಭಾಗವತದಲ್ಲಿ ನಾವು ಕೇಳುತ್ತೇವೆ. ವಂದನಂ ಅಂದರೆ ಏನು? ವಂದನಂ ಅಂತ ಹೇಳಿದರೆ ವಂದಿಸುವಂಥದ್ದು, ಭಗವಂತನಿಗೆ ವಂದನೆಯನ್ನು ಮಾಡುವುದು, ವಂದಿಸುವುದು, ನಮಸ್ಕರಿಸುವುದು. ಇದು ಹೇಗೆ? ಕೇವಲ ಮಾನಸಿಕವಾದ ವಂದನೆ ಮಾತ್ರ ಅಲ್ಲ, ಈ ವಂದನೆ ಶಾರೀರಿಕವಾಗಿಯೂ ಕೂಡ ಆಗಬೇಕು. ಅಂದರೆ ಭಗವಂತನ ಮುಂದೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಾವು ಅವನಿಗೆ ವಂದಿಸುವಂಥದ್ದು. ಮನಸ್ಸಿನಿಂದಲೂ ಕೂಡ ಅವನ ಗುಣಗಳನ್ನು ಚಿಂತಿಸಿಕೊಂಡು, ಅವನ ಕೀರ್ತಿಯನ್ನು ಸ್ಮರಿಸಿಕೊಂಡು, ಅವನ ಮುಂದೆ ಶರಣಾಗತಿ ಭಾವದಲ್ಲಿ ನಾವು ವಂದಿಸುವುದು ಅಲ್ಲದೆ ಶಾರೀರಿಕವಾಗಿಯೂ ನಮ್ಮ ಶರೀರವನ್ನು ಅವನ ಮುಂದೆ ಬಗ್ಗಿಸಿ ನಾವು ವಂದಿಸುವುದು. ಇದನ್ನು ವಂದನಂ ಅಂತ ಕರೀತಾರೆ. ಈ ವಂದನೆ ಅಂತ ಹೇಳುವಂಥದ್ದು ಅಹಂಕಾರವನ್ನು ಮೆಟ್ಟಿ ನಿಲ್ಲುವಂತಹ ಒಂದು ದೈಹಿಕವಾದಂತಹ ಕ್ರಿಯೆ. ನಾವು ಭಗವಂತನ ಮುಂದೆ ಶರಣಾಗತಿ ಭಾವದಿಂದ ಅವನಿಗೆ ವಂದಿಸಬೇಕು. ನೀನು ಸ್ವಾಮಿ, ನಾನು ಸೇವಕ, ನೀನು ಸರ್ವವನ್ನೂ ಕೂಡ ನಡೆಸುವವನು, ನೀನು ನಡೆಸಿದಂತೆ ನಡೆಯುವವನು, ನೀನು ಪರಮಾತ್ಮ, ನಾನು ಅಣುಮಾತ್ರ ಅಂತ ಹೇಳುವಂತಹ ಚಿಂತನೆ ನಮ್ಮಲ್ಲಿ ಸದಾಕಾಲ ಇರಬೇಕು. ನಾವು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದು ಅಂತ ಹೇಳುತ್ತೇವೆ. ಅಷ್ಟಾಂಗ ನಮಸ್ಕಾರ, ಪುರುಷರು ಅಷ್ಟಾಂಗ ನಮಸ್ಕಾರವನ್ನು ಭಗವಂತನ ಮುಂದೆ ಮಾಡಬೇಕು. ಹೆಂಗಸರಾದರೆ ಹೆಣ್ಣು ಮಕ್ಕಳು ಪಂಚಾಂಗ ನಮಸ್ಕಾರವನ್ನು ಮಾಡುವಂಥದ್ದು. ಸಾಷ್ಟಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ ಅಂತ ಹೇಳಿದರೆ ಏನು? ಉರಸ ಶಿರಸ ದೃಷ್ಟ್ಯಾ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋಷ್ಟಾಂಗ ಉಚ್ಯತೆ. ಉರಸ ಶಿರಸ ಅಂದರೆ ಹೃದಯವೂ ಭೂಮಿಗೆ ತಾಗಿರಬೇಕು, ಶಿರಸ ತಲೆಯನ್ನೂ ಕೂಡ ಭೂಮಿಗೆ ಸಾಗಿಸಿ, ಶಿರಸ ದೃಷ್ಟ್ಯ ಅಂದರೆ ಕಣ್ಣುಗಳನ್ನೂ ಕೂಡ ಭೂಮಿಗೆ ತಾಗಿಸಿ, ಕಣ್ಣುಗಳಲ್ಲಿ ಅವನ ರೂಪವನ್ನು ಚಿಂತನೆ ಮಾಡಿಕೊಂಡು, ಮನಸ್ಸಲ್ಲಿಯೂ ಅವನನ್ನೇ ಚಿಂತಿಸಿಕೊಂಡು, ವಚಸ ನಾಲಿಗೆಯಲ್ಲೂ ಅವನ ನಾಮಸ್ಮರಣೆಯನ್ನು ಮಾಡಿಕೊಂಡು, ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಕಿವಿಯನ್ನು ಭೂಮಿಗೆ ಮುಟ್ಟಿಸಿಕೊಂಡು, ಅದೇ ರೀತಿಯಾಗಿ ಪಾದಗಳಲ್ಲಿಯೂ ಕೂಡ ಕೈಗಳಲ್ಲಿಯೂ ಎಲ್ಲವನ್ನು ಈ 8 ಬಗೆಯ ಅಂಗಗಳನ್ನು ಕೂಡ ಭೂಮಿಗೆ ಸ್ಪರ್ಶಿಸಿ ಮನಸ್ಸಲ್ಲಿ ಅವನ ಚಿಂತನೆಯನ್ನು ನಾವು ಮಾಡಿಕೊಂಡು ಭಗವಂತನಿಗೆ ವಂದನೆಯನ್ನು ಮಾಡುವಂಥದ್ದು ಸಾಷ್ಟಾಂಗ ನಮಸ್ಕಾರ ಅಂತ ಕರೆಸಿಕೊಳ್ಳುತ್ತದೆ. ಇನ್ನು ಹೆಣ್ಣು ಮಕ್ಕಳಾದರೆ ಪಂಚಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ ವಂದನೆಯ ರೀತಿ ಗಂಡಸರಿಗೆ ಮಾತ್ರ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗಾದರೆ ಪಂಚಾಂಗ ನಮಸ್ಕಾರ ಬಾಹುಭ್ಯಾಮತ ಜಾನುಭ್ಯಾಂ ಶಿರಸ ಮನಸ ಧಿಯಾ ಅಂತ, ಕೈಗಳೆರಡು, ಮೊಣಕಾಲುಗಳೆರಡು ಮತ್ತು ಶಿರಸ್ಸು, ಈ ರೀತಿಯಾಗಿ ಪಂಚಾಂಗ ನಮಸ್ಕಾರಗಳನ್ನು ಹೆಣ್ಣು ಮಕ್ಕಳಿಗೆ ಹೇಳಿದ್ದಾರೆ. ಈ ರೀತಿಯಾಗಿ ಪುರುಷರು ಸ್ತ್ರೀಯರು ಭಗವಂತನ ಮುಂದೆ ವಂದನೆಯನ್ನು ಮಾಡಬೇಕು. ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಅವನಲ್ಲಿ ಶರಣಾಗತರಾಗಬೇಕು. ನಾನು ಅಂತ ಹೇಳುವಂತಹ ಭಾವವನ್ನು ಕಳಚಿ ನೀನೇ ಸರ್ವವು ಅಂತ ಹೇಳುವಂತಹದ್ದು ನಮ್ಮ ಅಂತಃಕರಣದಲ್ಲಿ ಉದಯಿಸಿ ಬರಬೇಕು. ಇದು ವಂದನೆ. ಇವತ್ತು ನಾವು ವಂದನೆಯನ್ನು ಮಾಡ್ತೇವೆ, ಧ್ವಜವಂದನೆ, ಇದೆಲ್ಲ ಸಾಮಾನ್ಯವಾಗಿ ನಾವು ಬಳಸುವಂತಹ ಪದ, ಆಚರಿಸುವಂತಹ ಆಚರಣೆಗಳು. ಆದರೆ ಧ್ವಜವಂದನೆ ನಾವು ಹೇಗೆ ಮಾಡ್ತೇವೆ? ಧ್ವಜಸ್ತಂಭದ ಮುಂದೆ ನಿಂತುಕೊಂಡು ಸೆಲ್ಯೂಟ್ ಹೊಡೆದು ನಿಲ್ತೇವೆ. ಆದರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ಪದ್ಧತಿ ಇಲ್ಲ. ಇದೆಲ್ಲ ನಾವು ಪಾಶ್ಚಾತ್ಯರನ್ನು ನೋಡಿಕೊಂಡು, ಆಂಗ್ಲರನ್ನು ನೋಡಿಕೊಂಡು, ಅವರನ್ನು ಅಂಧಾನುಕರಣೆ ಮಾಡಿಕೊಂಡು, ಅವರು ಮಾಡಿದ್ದನ್ನು ಇದೇ ಪದ್ಧತಿ ಅಂತ ನಾವು ಅನುಕರಣೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೀಗಲ್ಲ. ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಯಾವುದಕ್ಕೆ ವಂದಿಸ್ತೇವೋ ಅದರ ಮುಂದೆ ನಾವು ನತಮಸ್ತಕರಾಗಬೇಕು. ಭೂಮಿಗೆ ಸ್ಪರ್ಶ ಮಾಡಿ ಸಂಪೂರ್ಣ ಶರಣಾಗತಿ ಭಾವದಿಂದ ಆ ಸರ್ವೋತ್ವ ಮಟ್ಟಕ್ಕೆ ನಾವು ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಇದು ನಮ್ಮ ಪದ್ಧತಿ, ಇದು ನಮ್ಮ ವಂದನೆಯ ಪದ್ಧತಿ. ಇದನ್ನು ನಾವು ಮುಖ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು, ಆಚರಣೆಯಲ್ಲಿ ತರಬೇಕು. ಅದೇ ರೀತಿಯಾಗಿ ವಂದಿಸುವುದು, ಹಿರಿಯರಿಗೆ ವಂದಿಸುವುದು, ಇದನ್ನೆಲ್ಲ ಹೇಳ್ತಾರೆ. ಅಥವಾ ಪರಿಚಯಸ್ಥರು ನಮಗೆ ದಾರಿಯಲ್ಲಿ ಹೋಗುವಾಗ ಸಿಕ್ಕಿದರೆ ಒಂದು ಕೈಯಲ್ಲಿ ನಾವು ಈ ರೀತಿಯಾಗಿ ವಂದಿಸ್ತೇವೆ. ಆದರೆ ಅದು ತಪ್ಪು. ಒಂದು ಕೈಯಲ್ಲಿ ಯಾವಾಗ ವಂದನೆಯನ್ನು ಮಾಡ್ತೇವೋ ಆಗ ಆ ಕೈಗಳನ್ನು ಕತ್ತರಿಸಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತದೆ. ಒಂದು ಕೈಯಲ್ಲಿ ವಂದನೆ ಮಾಡುವಂಥದ್ದಲ್ಲ. ವಂದನೆ ಯಾವಾಗಲೂ ಕೂಡ ನಮಸ್ಕಾರ ಮುದ್ರೆಯಲ್ಲೇ ಇರಬೇಕು, ಒಂದು ಕೈಯಲ್ಲಿ ಮಾಡಬಾರ್ದು. ಅದೇ ರೀತಿಯಾಗಿ ಈಗ ನಾವು ಹೆಚ್ಚಿನ ಕಡೆಯಲ್ಲಿ ನೋಡ್ತೇವೆ, ಭಗವಂತನಿಗೆ ನಮಸ್ಕಾರ ಮಾಡುವಾಗಲೂ ಕೂಡ ಈ ರೀತಿ ಮಾಡಿಬಿಡ್ತಾರೆ. ಅದು ಕೂಡ ತಪ್ಪು. ಈ ರೀತಿಯಾಗಿ ದೇವರಿಗೆ ವಂದಿಸುವುದಲ್ಲ. ಅದೇನು ಸರಿಯಾಗಿ ಶಿರಸ ವಚಸ, ಈಗ ನಾವು ಹೇಳಿದ ಹಾಗೆ
ಸಂಪೂರ್ಣವಾಗಿ ಬಾಗಿ ಪರಮಾತ್ಮನಿಗೆ ವಂದಿಸಬೇಕು. ಬಾಗ್ಲಿಕ್ಕಾಗುವುದಿಲ್ಲ ಅಂತಾದರೆ ಕೈಗಳನ್ನು ನಮಸ್ಕಾರ ಮುದ್ರೆ ಮಾಡಿಕೊಂಡು ಶಿರಸ್ಸನ್ನಾದರೂ ಬಾಗಿ ನಮಸ್ಕರಿಸಬೇಕೇ ಹೊರತು ಈ ರೀತಿಯಾಗಿ ಮಾಡುವಂಥದ್ದು ಇದು ನಮ್ಮ ಪದ್ಧತಿ ಅಲ್ಲ, ನಮ್ಮ ಆಚರಣೆ ಅಲ್ಲ. ಇದರ ಬಗ್ಗೆ ನಮಗೆಲ್ಲರಿಗೂ ಕೂಡ ತಿಳುವಳಿಕೆ ಇರಬೇಕು. ಇದ್ದರೆ ಸಾಲದು, ನಮ್ಮ ಆಚರಣೆಯಲ್ಲಿ ನಾವಿದನ್ನು ತರಬೇಕು. ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ, ನಾನೊಬ್ಬನು ಯಾಕೆ ಎರಡೂ ಕೈ ಅಂತ ಅಲ್ಲ. ನಾವು ಮಾಡುವಂಥ ಪ್ರತಿಯೊಂದು ಕರ್ಮಗಳ ಕಾರ್ಯಗಳ ಹಿಂದೆ ಅದರ ಮಹತ್ವವನ್ನು ತಿಳಿದುಕೊಂಡು ಅದು ಹೇಗೆ ಮಾಡಬೇಕೋ ಹಾಗೇ ಮಾಡಬೇಕು. 4 ಜನ ತಪ್ಪು ಮಾಡ್ತಿದ್ದಾರೆ ಅಂತ ಆದರೆ ನಾವು ತಪ್ಪನ್ನೇ ಮಾಡ್ತಾ ಹೋಗುವುದಲ್ಲ, ನಾವು ಸರಿಯಾದ ರೀತಿಯಲ್ಲಿ ವರ್ತಿಸಬೇಕು. ಇದು ಸರಿಯಾದದ್ದು ಅಂತ ಯಾರು ತಿಳ್ಕೊಳ್ಳಿಕ್ಕೆ ಇಚ್ಛೆ ಇರ್ತಾರೋ, ಯಾರು ಸರಿಯಾದ ರೀತಿಯಲ್ಲಿ ನಡೀಬೇಕು ಅಂತ ಇಚ್ಛೆ ಇರ್ತಾರೋ ಅವರಿಗೆ ನಾವು ತಿಳಿಸಬಹುದು, ಅವರಿಗೆ ನಾವು ತಿಳಿ ಹೇಳ್ಬೋದು ಅಂತ ಹೇಳುವಂಥದ್ದು. ಇನ್ನು ನವವಿಧ ಭಕ್ತಿಯ ಪ್ರಕಾರಗಳನ್ನು ನಾವು ತಿಳಿದುಕೊಳ್ತಾ ಹೋದ ಹಾಗೆ ಪ್ರತಿಯೊಂದು ಪ್ರಕಾರಗಳಿಗೂ ಕೂಡ ನಮ್ಮ ಪುರಾಣಗಳಲ್ಲಿ ಬರುವಂಥ ಒಬ್ಬೊಬ್ಬರನ್ನು ನಾವು ಉದಾಹರಣೆಯಾಗಿ ನೋಡಿದ್ದೇವೆ. ಈಗ ನಾವು ಈ ವಂದನಂಗೆ ಉದಾಹರಣೆಯಾಗಿ ತೆಗೆದುಕೊಳ್ಳುವಂಥದ್ದು ಅಕ್ರೂರನನ್ನು. ಅಕ್ರೂರನ ಬಗ್ಗೆ ನಮಗೆಲ್ಲರಿಗೂ ಪರಿಚಯ ಉಂಟೇ ಉಂಟು. ಅಕ್ರೂರ ಯಾರು ಅಂದರೆ ಕಂಸನ ಮಂತ್ರಿ, ಆದರೆ ಪರಮಕೃಷ್ಣ ಭಕ್ತ. ಕೃಷ್ಣನಲ್ಲಿ ಅತ್ಯಂತ ಹೆಚ್ಚು ಪ್ರೀತಿ ಅವನಿಗೆ, ಕೃಷ್ಣನಲ್ಲಿ ಭಕ್ತಿ, ಪರಮ ವೈಷ್ಣವನಾಗಿದ್ದಂತಹ ಅಕ್ರೂರ. ಅತ್ಯಂತ ಭಕ್ತಿಯಿಂದ ಭಗವಂತನನ್ನು ಪೂಜಿಸ್ತಾ ಇದ್ದವನು, ಸೇವಿಸ್ತಾ ಇದ್ದವನು, ವಂದಿಸ್ತಾ ಇದ್ದಂಥವನು ಈ ಅಕ್ರೂರ. ಈ ಕಂಸನಿಗೆ ಏನಾಗಿದೆ ಅಂದರೆ ನಂದಗೋಕುಲದಲ್ಲಿ ಕೃಷ್ಣ ಬಲರಾಮರು ಬೆಳೀತಾ ಇದ್ದಾರೆ. ಈ ಶ್ರೀಕೃಷ್ಣನಿಂದಲೇ ನನಗೆ ಮೃತ್ಯು ಅಂತ ಹೇಳುವಂಥ ವಿಚಾರ ಅವನಿಗೆ ಗೊತ್ತಾಗಿದೆ. ದೇವಕಿಯ 8ನೇ ಗರ್ಭದಲ್ಲಿ ಬಂದಂತಹ ಮಗು ನಂದಗೋಕುಲದಲ್ಲಿ ಉಂಟು. ಅವನನ್ನು ಕೊಲ್ಲಿಕ್ಕೋಸ್ಕರ ಸತತ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆಗಲಿಲ್ಲ, ವಿಫಲನಾಗಿದ್ದಾನೆ. ಈಗ ಆ ಮಕ್ಕಳನ್ನು ಮಧುರೆಗೆ ಕರ್ಕೊಂಡು ಬಂದು ಅವರನ್ನು ಕೊಲ್ಲಬೇಕು ಅಂತ ಹೇಳುವಂತಹ ಆಲೋಚನೆಯಲ್ಲಿದ್ದಾನೆ. ಅಕ್ರೂರನ ಬಳಿಯಲ್ಲಿ ಹೇಳ್ತಾನೆ, ನೀನೀವಾಗ ರಥವನ್ನು ತೆಗೆದುಕೊಂಡು ನಂದಗೋಕುಲಕ್ಕೆ ಹೋಗು. ನಂದಗೋಕುಲಕ್ಕೆ ಹೋಗಿ ಇಲ್ಲಿ ಒಂದು ಬಿಲ್ಲು ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ, ಆ ಬಿಲ್ಲು ಹಬ್ಬಕ್ಕೋಸ್ಕರ ಅವರನ್ನು ಕರ್ಕೊಂಡು ಬಾ ಅಂತ. ಅಕ್ರೂರನಿಗೆ ಬಹಳ ಸಂತೋಷವಾಗ್ತದೆ. ರಥವನ್ನು ತೆಗೆದುಕೊಂಡು ತಾನು ಗೋಕುಲಕ್ಕೆ ಬರ್ತಾನೆ. ನಂದಗೋಕುಲಕ್ಕೆ ಬಂದಾಗ ಅಲ್ಲಿ ನಂದಗೋಕುಲದಲ್ಲಿ ಇನ್ನೇನು ಅವನು ರಥದಿಂದ ಇಳಿಬೇಕು, ಆವಾಗ ನೋಡ್ತಾನೆ ನಂದಗೋಕುಲದ ಧೂಳಿನಲ್ಲಿ ಎಲ್ಲ ಆ ಭಗವಂತನ ಪುಟ್ಟ ಪಾದದ ಚಿಹ್ನೆಗಳು ಕಾಣಿಸ್ತದೆ. ಶ್ರೀಕೃಷ್ಣ ಆಗಷ್ಟೇ ದನಗಳನ್ನು ಹೊಡೆದುಕೊಂಡು ತನ್ನ ಹಟ್ಟಿಗೆ ಹೋಗಿದ್ದಾನೆ. ಆ ಪುಟ್ಟ ಪಾದಗಳು, ಆ ಪಾದದಲ್ಲಿದ್ದಂತಹ ವಜ್ರ, ಚಕ್ರ, ಅಂಕುಶ, ಪದ್ಮ, ಈ ಎಲ್ಲ ರೇಖೆಗಳೂ ಕೂಡ ಅಲ್ಲಿ ಮೂಡಿದೆ. ಇದನ್ನೆಲ್ಲ ನೋಡ್ತಾನೆ. ಭಗವಂತನ ಪಾದದ ಚಿಹ್ನೆಗಳನ್ನು ನೋಡಿ ಮೈ ಮರಿತಾನೆ ಅಕ್ರೂರ. ಏನು ಮಾಡ್ತಾನೆ, ತಾನು ರಥದಿಂದ ಇಳಿದು ಪ್ರತಿ ಒಂದೊಂದು ಪಾದ ಚಿಹ್ನೆಗಳಿಗೂ ವಂದಿಸುತ್ತಾ, ವಂದನೆಯನ್ನು ಹೇಗೆ ಮಾಡ್ತಾನೆ, ಆ ಎಲ್ಲ ಪಾದ ಚಿಹ್ನೆಗಳ ಮೇಲೆ ತಾನು ಉರುಳಾಡುತ್ತಾ ತಾನು ಪೂರ್ತಿ ಅವುಗಳ ಮೇಲೆ ಉರುಳಾಡುತ್ತಲೇ ತಾನು ಹೋಗಿ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೋ ಅಲ್ಲಿ ತನಕ ತಾನು ಹೋಗಿ ಮುಟ್ಟುತ್ತಾನೆ. ಆ ರೀತಿಯಾದಂಥ ವಂದನೆ ಅಕ್ರೂರನದ್ದು. ಸಂಪೂರ್ಣ ಶರಣಾಗತಿ. ಭಗವಂತನ ಪಾದಪದ್ಮಗಳನ್ನು ನೋಡಿದ್ದೇನೆ, ಅವನ ಪಾದ ಚಿಹ್ನೆಗಳನ್ನು ನೋಡಿದ್ದೇನೆ, ಇದರ ಮೇಲೆ ನಡೆದುಕೊಂಡು ಹೋಗುವುದು ಸರಿಯಲ್ಲ, ನನ್ನ ಭಗವಂತನ ಪಾದ ಅಂತ ಅದರ ಮೇಲೆ ಉರುಳಾಡುತ್ತಾ ಆ ಮಣ್ಣನ್ನೆಲ್ಲ ತನ್ನ ಶರೀರಕ್ಕೆ ಮೆತ್ತಿಕೊಳ್ಳುವುದನ್ನು ಗಮನಿಸದೆ ತಾನು ಹೋಗಿದ್ದಾನೆ. ಹೀಗೆ ಅಕ್ರೂರ ಬಂದು ತಲುಪಿದರೆ ಭಗವಂತ ಶ್ರೀಕೃಷ್ಣ ಅಲ್ಲಿ ಹಾಲು ಕರೀತಾ ಇರ್ತಾನಂತೆ. ಭಾಗವತ ಈ ಸಂದರ್ಭಗಳನ್ನೆಲ್ಲ ಅತ್ಯಂತ ಸುಂದರವಾಗಿ ವಿವರಿಸ್ತಾರೆ. ಆ ಭಾಗಗಳನ್ನೆಲ್ಲ ನಾವು ಓದಿ ನಾವು ಅನುಭವಿಸ್ಬೋದು. ಜಗತ್ತಿನ ಇರುವಂತಹ ನಮ್ಮೆಲ್ಲರ ಪಾಪ ರಾಶಿಗಳನ್ನು ಕೂಡ ಕಳೆಯುವಂತಹ ಆ ಭಗವಂತ ಇವತ್ತು ಹಾಲನ್ನು ಕರೀತಾ ಇದ್ದಾನೆ. ಎಷ್ಟು ಸುಂದರವಾಗಿ ವೇದವ್ಯಾಸರು ಬರೆದಿದ್ದಾರೆ ಅಲ್ಲಿ. ಅಕ್ರೂರನ ಈ ಭಕ್ತಿಯನ್ನು ನೋಡಿ, ಅಕ್ರೂರನ ಈ ಭಾವವನ್ನು ನೋಡಿ ಭಗವಂತ ಪ್ರಸನ್ನನಾಗ್ತಾನಂತೆ. ಮರುದಿನ ಯಾವಾಗ ಬಿಲ್ಲು ಹಬ್ಬಕ್ಕೆ ಅಂತ ಅಕ್ರೂರನ ಜೊತೆಯಲ್ಲಿ ಹೋಗ್ತಾನೋ ಆಗ ಯಮುನಾ ನದಿಯಲ್ಲಿ ಅಕ್ರೂರ ತಾನು ತನ್ನ ನಿತ್ಯಾಹ್ನಿಗಕ್ಕಾಗಿ ಅಂತ ಯಮುನಾ ನದಿಯಲ್ಲಿ ಮುಳುಗಿದಾಗ ಭಗವಂತ ತನ್ನ ಸ್ವಸ್ವರೂಪದ ದರ್ಶನವನ್ನು ಅವನಿಗೆ ಆದಿಶೇಷನ ಮೇಲೆ ಮಲಗಿದಂತಹ ಆ ಭಗವಂತನ ರೂಪವನ್ನು ಅಲ್ಲಿ ಅಕ್ರೂರನಿಗೆ ತೋರಿಸಿ ಅನುಗ್ರಹವನ್ನು ಮಾಡ್ತಾನೆ. ಯಾಕಂದರೆ ಜೊತೆಯಲ್ಲಿ ಬಲರಾಮನೂ ಇದ್ದಾನೆ. ಕೃಷ್ಣ ಬಲರಾಮರು ಬಿಲ್ಲು ಹಬ್ಬಕ್ಕೆ ಅಕ್ರೂರನ ಜೊತೆಯಲ್ಲಿ ಮಥುರೆಗೆ ಹೋಗುವವರು. ಭಗವಂತನಿಗೆ ಇವನು ಮಾಡಿದಂತಹ ವಂದನೆ, ಅಕ್ರೂರನ ಶರಣಾಗತಿ ಅದು ಎಷ್ಟು ಪ್ರೀತಿಯನ್ನು ತಂದುಕೊಟ್ಟಿತು ಅಂತ ಹೇಳಿದರೆ ಅನುಗ್ರಹವನ್ನು ಮಾಡ್ತಾನೆ. ಕೃಷ್ಣ ಬಲರಾಮರು ಇಬ್ಬರೂ ಜೊತೆಯಾಗಿ ಕಂಸನ ಮಥುರೆಗೆ ಹೊರಟಿದ್ದಾರೆ ಬಿಲ್ಲು ಹಬ್ಬಕ್ಕೆ. ಬಲರಾಮ ಅಂತ ಹೇಳಿದರೆ ಆದಿಶೇಷನ ಅವತಾರವೇ. ಹಾಗಾಗಿ ಶೇಷಶಾಹಿಯಾದಂಥ ಭಗವಂತನ ದರ್ಶನವನ್ನು ಆ ಯಮುನಾ ನದಿಯಲ್ಲಿ ಯಾವಾಗ ನೀರೊಳಗೆ ಮುಳುಗುತ್ತಾನೋ ಆಗ ಭಗವಂತ ಮಾಡಿಸಿ ಅವನಿಗೆ ಅನುಗ್ರಹಿಸ್ತಾನೆ ಅಂತ. ಈ ರೀತಿಯಾಗಿ ಅಕ್ರೂರನ ವಂದನೆ ಹೇಗಿತ್ತು, ಮನಸ್ಸಿನಿಂದಲೂ ಶಾರೀರಿಕವಾಗಿಯೂ ಎರಡೂ ರೀತಿಯಿಂದಲೂ ಕೂಡ ಅವನು ಭಗವಂತನಿಗೆ ಶರಣಾಗುತ್ತಾನೆ,
ವಂದಿಸ್ತಾನೆ. ಈ ರೀತಿ ಭಗವಂತನ ವಂದನೆಯನ್ನು ಮಾಡುವ, ಈ ಮನುಷ್ಯ ಶರೀರವನ್ನು ಪಡೆದಿದ್ದೇವೆ ವ್ಯರ್ಥವಾಗಿ ಕಳೆಯದೆ ಭಗವಂತನನ್ನು ಸ್ತುತಿಸುವ, ಅವನನ್ನು ವಂದಿಸುವ, ಅವನನ್ನು ಅರ್ಚಿಸುವ, ಅವನನ್ನು ಪ್ರಾರ್ಥಿಸುವ, ಪೂಜಿಸುವ, ಅವನ ಅನುಗ್ರಹಕ್ಕೆ ಪಾತ್ರರಾಗುವ ನಮ್ಮ ಜನ್ಮವನ್ನು ನಾವು ಸಾರ್ಥಕಪಡಿಸಿಕೊಳ್ಳುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.